ನಿಮಗೂ ಈ ರೀತಿ ಅನುಭವವಾಗಿದೆಯೇ? ನೀವು ಯಾವಾಗಲೂ ಒಂದು ಕೆಲಸ ಮಾಡುತ್ತಿರುವಾಗ ಇನ್ನೊಂದು ಕೆಲಸದ ಬಗ್ಗೆ ಆಲೋಚನೆ ನಮ್ಮ ತಲೆಯಲ್ಲಿ ಬರುತ್ತದೆ, ಸ್ಪೆಷಲಿ ಓದುವಾಗ. ಆದರೆ ಆಟವಾಡುವಾಗ, ನಮಗೆ ಇಷ್ಟವಾದ ಕೆಲಸ ಮಾಡುವಾಗ ಯಾವುದೇ ತರದ ಆಲೋಚನೆಗಳು ನಮ್ಮ ಮೈಂಡ್ಗೆ ಬರೋದಿಲ್ಲ. ಯಾಕೆ? ಬನ್ನಿ, ಈ ಸಣ್ಣ ಕಥೆಯಿಂದ ತಿಳಿದುಕೊಳ್ಳೋಣ. ಒಂದು ಹಳ್ಳಿಯಲ್ಲಿ ಅರ್ಜುನ ಎಂಬ ಹುಡುಗನಿದ್ದನು. ಅವನು ತುಂಬಾ ಬುದ್ಧಿವಂತ, ಚುರುಕಾಗಿದ್ದನು. ಆದರೆ ಅವನಿಗೆ ಒಂದು ಸಮಸ್ಯೆ ಇತ್ತು. ಅವನು ಯಾವುದೇ ಕೆಲಸವನ್ನು ಪೂರ್ಣವಾಗಿ ಮಾಡುತ್ತಿರಲಿಲ್ಲ. ಅವನ ಮನಸ್ಸು ಕೋತಿ ಇದ್ದ ಹಾಗೆ ಇತ್ತು. ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ಕೋತಿ ಹೇಗೆ ಹಾರುತ್ತದೆಯೋ ಅದೇ ರೀತಿ ಅವನ ಆಲೋಚನೆಗಳು ಕೂಡ ಒಂದರಿಂದ ಮತ್ತೊಂದಕ್ಕೆ ಓಡುತ್ತಿತ್ತು. ಓದಲು ಕುಳಿತರೆ ಫೋನ್ ನೆನಪಾಗುತ್ತಿತ್ತು. ಪುಸ್ತಕ ತೆರೆದರೆ ಫ್ರೆಂಡ್ಸ್ ಜೊತೆ ಆಟವಾಡಬೇಕು ಎನಿಸುತ್ತಿತ್ತು. ಅವನು ಯಾವುದೇ ಕೆಲಸ ಪ್ರಾರಂಭಿಸಿದರೂ ಅವನ ಮನಸ್ಸು ಕೇವಲ ಈ ಕ್ಷಣಗಳಲ್ಲಿ ಬೇರೆ ಕಡೆ ಹೋಗುತ್ತಿತ್ತು. ಈ ಅತಿಯಾದ ವರ್ತನೆಯಿಂದ ಅವನ ತಾಯಿಗೆ ಬಹಳ ಸಮಸ್ಯೆಯಾಗಿತ್ತು. ಅವಳು ಎಷ್ಟೇ ಹೇಳಿದರೂ ಅವನು ಅದರ ಬಗ್ಗೆ ಸ್ವಲ್ಪವೂ ಯೋಚನೆ ಮಾಡುತ್ತಿರಲಿಲ್ಲ. ಒಂದು ದಿನ ಅವರ ಊರಿಗೆ ಒಬ್ಬ ಸಾಧು ಬಂದನು. ಅವನ ತಾಯಿ ಅರ್ಜುನನನ್ನು ಆ ಸಾಧುವಿನ ಬಳಿ ಕರೆದುಕೊಂಡು ಹೋದಳು. ಸಾಧುವಿಗೆ ತನ್ನ ಸಮಸ್ಯೆಯನ್ನು ಹೇಳಿದಳು. ಸಾಧು ನಕ್ಕು ಅರ್ಜುನನಿಗೆ ಒಂದು ಸಣ್ಣ ಸವಾಲನ್ನು ಎಸೆದನು. ಅರ್ಜುನನ ಕೈಯಲ್ಲಿ ಒಂದು ಬಟ್ಟಲು ತುಂಬಾ ಹಾಲನ್ನು ತುಂಬಿಸಿ ಅವನ ಕೈಗಿಟ್ಟು ಹೀಗೆ ಹೇಳಿದನು, ನೋಡು, ಈ ಹಾಲಿನ ಬಟ್ಟಲನ್ನು ಹಿಡಿದುಕೊಂಡು ನಮ್ಮ ಇಡೀ ಊರನ್ನು ಒಂದು ಸುತ್ತು ಹಾಕಿಕೊಂಡು ಬರಬೇಕು. ಆದರೆ ನೆನಪಿರಲಿ, ಆ ಬಟ್ಟಲಿನಿಂದ ಒಂದೇ ಒಂದು ಹನಿ ಹಾಲು ಕೆಳಗೆ ಬೀಳಬಾರದು. ಒಂದು ವೇಳೆ ಹಾಲು ಚೆಲ್ಲಿದರೆ ನೀನು ಸೋತಂತೆ. ಅರ್ಜುನ ಆ ಸವಾಲನ್ನು ಸ್ವೀಕರಿಸಿದನು. ಅವನು ಹಾಲಿನ ಬಟ್ಟಲನ್ನು ಅತ್ಯಂತ ಜಾಗರೂಕತೆಯಿಂದ ಹಿಡಿದು ಗ್ರಾಮದ ರಸ್ತೆಗಳಲ್ಲಿ ಮೆಲ್ಲಗೆ ನಡೆಯತೊಡಗಿದನು. ಗ್ರಾಮದಲ್ಲಿ ಆ ದಿನ ಜಾತ್ರೆ ನಡೆಯುತ್ತಿತ್ತು. ರಸ್ತೆ ತುಂಬಾ ಜನ, ಬಣ್ಣ ಬಣ್ಣದ ಅಂಗಡಿಗಳು, ಜೋರಾದ ಸಂಗೀತ, ಪಟಾಕಿಗಳ ಸದ್ದು. ಅಷ್ಟೇ ಯಾಕೆ, ದಾರಿಯಲ್ಲಿ ಅವನ ಕೆಲವು ಹಳೆಯ ಸ್ನೇಹಿತರು ಸಿಕ್ಕಿ ಅವನನ್ನು ಮಾತನಾಡಿಸಲು ಪ್ರಯತ್ನಿಸಿದರು. ಆದರೆ ಅರ್ಜುನ ಯಾವುದಕ್ಕೂ ತಲೆಕೊಡಲಿಲ್ಲ. 1.5 ಗಂಟೆಯ ನಂತರ ಅವನು ಮರಳಿ ಸಾಧುವಿನ ಬಳಿ ಬಂದನು. ಬಟ್ಟಲಿನಲ್ಲಿ ಹಾಲು ಮೊದಲಿನಷ್ಟೇ ಇತ್ತು. ಒಂದು ಹನಿಯೂ ಕೆಳಗೆ ಬಿದ್ದಿರಲಿಲ್ಲ. ಆಗ ಸಾಧು ಪ್ರಶ್ನೆ ಕೇಳಿದನು, ಸರಿ ಮಗು, ಈಗ ಹೇಳು, ದಾರಿಯಲ್ಲಿ ನಿನಗೆ ಏನೂ ಕಾಣಲಿಲ್ಲವೇ? ಆಗ ಅರ್ಜುನ ಉತ್ತರಿಸಿದನು, ನನಗೆ ಏನೂ ಕೇಳಿಸಲಿಲ್ಲ, ಏನೂ ಕಾಣಿಸಲಿಲ್ಲ. ನನ್ನ ಸಂಪೂರ್ಣ ಗಮನ ಕೇವಲ ಈ ಹಾಲಿನ ಬಟ್ಟಲಿನ ಮೇಲಿತ್ತು. ಒಂದು ಹನಿ ಚೆಲ್ಲಿದರೂ ನಾನು ಸೋಲುತ್ತೀನಿ ಎಂಬ ಭಯ ಮತ್ತು ಗುರಿ ನನ್ನನ್ನು ಬೇರೆಡೆಗೆ ನೋಡಲು ಬಿಡಲೇ ಇಲ್ಲ. ಆಗ ಸಾಧು ಹೇಳಿದನು, ನಾವು ಮಾಡುವ ಕೆಲಸದ ಬಗ್ಗೆ ನಮಗೆ ಗಮನವಿರಬೇಕು. ಯಾಕೆ ಆ ಕೆಲಸ ಮಾಡಬೇಕು ಎಂಬುದು ನಮಗೆ ತಿಳಿದಿರಬೇಕು. ಆವಾಗ ನಮ್ಮ ಏಕಾಗ್ರತೆಯು ಆ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಈ ಕಥೆಯಿಂದ ನಾವು ಕಲಿಯಬಹುದು, ನಿಮ್ಮ ಗುರಿಯು ಆ ಹಾಲಿನ ಬಟ್ಟಲಿನಂತೆ ಮುಖ್ಯವಾದಾಗ ಹೊರಗಿನ ಯಾವ ಗೊಂದಲವೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಮ್ಮ ಸುತ್ತಮುತ್ತ ಗದ್ದಲಗಳು ಯಾವಾಗಲೂ ಇರುತ್ತವೆ, ಆದರೆ ಅವುಗಳಿಗೆ ಕಿವಿಗೊಡಬೇಕೋ ಬೇಡವೋ ಎಂಬುದು ನಮ್ಮ ನಿರ್ಧಾರ. ಏಕಾಗ್ರತೆ ಎಂದರೆ ಕೇವಲ ಒಂದೇ ವಿಷಯವನ್ನು ನೋಡುವುದಲ್ಲ, ಬದಲಾಗಿ ಅನಗತ್ಯ ವಿಷಯಗಳಿಗೆ ಇಲ್ಲ ಎಂದು ಹೇಳುವುದು. ನಿಮ್ಮ ಗುರಿಯ ಮೇಲೆ ನಿಮಗೆ ಅತೀವವಾದ ಪ್ರೀತಿ ಅಥವಾ ಗೌರವವಿದ್ದರೆ ಏಕಾಗ್ರತೆ ತಾನಾಗಿಯೇ ಒಲಿಯುತ್ತದೆ.